ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಗ್ಲಾಸ್ ಕೇಕ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಯಾರು ಹಣ್ಣು ತಿನ್ನಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟಪಟ್ಟು ತಿಂತಾರೆ. ಇದು ಗ್ಲಾಸ್ ಕೇಕ್ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಮಾಡೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಫ್ರೂಟ್ಸ್ ತೊಗೊಂಡಿದ್ದೀನಿ. ಮನೆಯಲ್ಲಿ ಯಾವ ಫ್ರೂಟ್ಸ್ ಇದೆ ಅದೇ ಫ್ರೂಟ್ಸ್ ಹಾಕ್ಕೊಳ್ಳಿ. ಇದೇ ಫ್ರೂಟ್ಸ್ ಅದೇ ಫ್ರೂಟ್ಸ್ ಅಂತ ಏನು ಕಂಪಲ್ಸರಿ ಹಾಕಬೇಕು ಅಂತ ಏನಿಲ್ಲ. ಯಾವ ಫ್ರೂಟ್ಸ್ ಇದೆ ಅದೇ ತೊಗೊಳ್ಳಿ. ಈಗ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಿವಿ ಫ್ರೂಟ್ ಮಾತ್ರ ರೌಂಡಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ. ಫ್ರೆಂಡ್ಸ್ ನೋಡಿ, ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದಾಗಿದೆ. ನೋಡಿ ಈ ಸೈಜಲ್ಲಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲೊಂದು ಬಾಣಲಿ ನಾನು ಬಿಸಿಗೆ ಇಟ್ಟಿದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಸಾಕು, ನೀರು ಒಂದು ಸ್ವಲ್ಪ ಬಿಸಿ ಆಗಲಿ. ಫ್ರೆಂಡ್ಸ್ ನೋಡಿ, ನೀರು ಬಿಸಿ ಆಗಿದೆ. ಇದಕ್ಕೆ ಅಗರ್ ಹಾಕ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಫುಲ್ ನಾನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಮೆಲ್ಟ್ ಆಗಬೇಕು. ನೋಡಿ, ಕರಗಿದಾದ್ಮೇಲೆ ಸಕ್ಕರೆ ಹಾಕಬೇಕಾಗತ್ತೆ. ಫ್ರೆಂಡ್ಸ್, ಇದು ಅಗರ್ ಸೂಪರ್ ಮಾರ್ಕೆಟ್ ಎಲ್ಲ ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನಿಮಗೆ ಸಿಹಿ ನೋಡಿಬಿಟ್ಟು, ನಿಮ್ಗೆ ಸಿಹಿ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು 1 ಕಪ್ ಮಾತ್ರ ಹಾಕಿದ್ದೀನಿ, ಸಾಕು ಇಷ್ಟು ಸಿಹಿ. ಮಿಕ್ಸ್ ಮಾಡಿ ಸಕ್ಕರೆ ಒಂದು ಸ್ವಲ್ಪ ಕರಗಬೇಕಾಗತ್ತೆ. 1/4 ಟೀ ಸ್ಪೂನಷ್ಟು ರೋಸ್ ಸಿರಪ್ ಹಾಕ್ತಾ ಇದ್ದೀನಿ. ಪ್ಯೂರ್ಲಿ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡಿ ಫ್ರೆಂಡ್ಸ್, ಒಂದು 2 ರಿಂದ 3 ನಿಮಿಷ ಇದನ್ನು ತಿರುಗಿಸ್ತಾ ಇದ್ರೆ ಸಾಕಾಗುತ್ತೆ. ಜಾಸ್ತಿ ಇದನ್ನು ಕಾಯಿಸ್ಲೂಬಾರ್ದು, ಗಟ್ಟಿ ಆಗಿಬಿಡುತ್ತೆ. ನೋಡಿ, ಸಾಕು ಇಷ್ಟು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದೊಂದು 2 ರಿಂದ 3 ನಿಮಿಷ ಒಂದು ಸ್ವಲ್ಪ ಆರಿ ತಣ್ಣಗಾಗಲಿ. ಜಾಸ್ತಿ ತಣ್ಣಗಾಗಬಾರ್ದು, ಇಲ್ಲ ಜೆಲ್ಲಿ ಟೈಪ್ ಆಗಿಬಿಡುತ್ತೆ. ಒಂದು 2 ರಿಂದ 3 ನಿಮಿಷ ಸಾಕು. ಫ್ರೆಂಡ್ಸ್ ನೋಡಿ, ಒಂದು 30% ಆರಿ ತಣ್ಣಗಾಗಿದೆ. ಫುಲ್ಲು ಆರಿ ತಣ್ಣಗೆ ಮಾಡಬಾರ್ದು. ಫ್ರೆಂಡ್ಸ್, ಇಲ್ಲೊಂದು ನಾನು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ಕೇಕ್ ಮೋಲ್ಡ್ ಇಲ್ಲಾಂದರೆ ನಾವೇನು ಹಾಲು ಕಾಯಿಸ್ತೀವಲ್ಲ ಆ ಥರ ಪಾತ್ರೆ ತೊಗೊಂಡ್ರು ಆಗುತ್ತೆ. ಫ್ರೆಂಡ್ಸ್, ಇದೇನು ಚೈನಾ ಗ್ಲಾಸ್ ಮೆಲ್ಟ್ ಆಗಿದೆಯಲ್ಲ ನೀರು, ಅದನ್ನು ಒಂದು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಸಾಕು. ಇವಾಗ ನಾವು ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಜೋಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕು ಡಿಸೈನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವ ಫ್ರೂಟ್ಸ್ ಇದೆ ಅದೇ ಫ್ರೂಟ್ಸಲ್ಲೇ ಮಾಡ್ಕೊಬೋದು. ಇದೇ ಫ್ರೂಟ್ ಅದೇ ಫ್ರೂಟ್ ಅಂತ ಏನಿಲ್ಲ. ಸ್ವಲ್ಪ ದಾಳಂಬ್ರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ರೇಪ್ಸ್ ಹಾಕ್ತಾ ಇದ್ದೀನಿ. ಗ್ರೇಪ್ಸ್ ಫ್ರೆಂಡ್ಸ್ ನೋಡಿ, ಈ ರೀತಿ ಮಧ್ಯ ಸೀಳ್ಬಿಟ್ರೆ ಹಾಕಬೇಕಾಗತ್ತೆ. ಬ್ಲ್ಯಾಕ್ ಗ್ರೇಪ್ಸ್ ಇದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತೊಮ್ಮೆ ಇನ್ನೊಂದು ಲೇಯರ್ ಹಾಕ್ತಾ ಇದ್ದೀನಿ. ಸೇಮ್ ಅದೇ ಥರನೇ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳಿ.
ಫ್ರೆಂಡ್ಸ್ ನೋಡಿ ಮತ್ತೊಮ್ಮೆ ತಿರ್ಗಾ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಇದೇ ಥರನೇ ಹಾಕಿ ಫಿಲ್ ಮಾಡಬೇಕಾಗುತ್ತೆ ಹಣ್ಣುಗಳನ್ನ. ಫ್ರೆಂಡ್ಸ್ ಒಣ ದ್ರಾಕ್ಷಿ ಇದ್ರೆ ಹಾಕ್ಕೊಳ್ಳಿ, ಬ್ಲ್ಯಾಕ್ ಕಲರ್. ನಾನು ಒಣಗಿರೋದನ್ನ ಒಂದು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಇದಾಗಿದೆ. ಇದಿಷ್ಟೇ. ಇದು 1 ಅವರ್ ಫ್ರೀಝರಲ್ಲಿ ಸೆಟ್ ಆಗೋದಕ್ಕೆ ಇಡಬೇಕಾಗುತ್ತೆ. 1 ಅವರ್ ಫ್ರೀಝರಲ್ಲಿ ಇಡಿ, ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ ಫ್ರೀಝರಿಂದ ತೆಗೆದಿದ್ದೀನಿ ಕೇಕ್ನ. 1 ಅವರು ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದೇನು ಎಡ್ಜ್ ಇದೆ, ಒಂದು ಚಾಕು ಸಹಾಯದಿಂದ ಕ್ಲೀನಾಗಿ ಇದನ್ನು ತಕ್ಕೊಳ್ಳಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಈ ಥರ ಮರ್ಚಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ ಒಂದು ಚೂರು ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ಒಂದು 3 ರಿಂದ 4 ದಿನದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಈಗ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಹಣ್ಣು ಯಾರು ತಿನ್ನಲ್ಲ, ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಫ್ರೆಂಡ್ಸ್ ನೋಡಿ ಗ್ಲಾಸ್ ಕೇಕ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಒಮ್ಮೆ ಮಾಡಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.